ಪುತ್ರ ವ್ಯಾಮೋಹಕ್ಕೆ ಕೆಎಸ್ಸಿಎ ಬಲಿಯಾಗ್ತಿದೆಯಾ? ಸುಂದರ ಕ್ರಿಕೆಟ್ಗೆ ಕರಾಳ ಭವಿಷ್ಯ. ಕೆಎಸ್ಸಿಎಗೆ ಚುನಾವಣೆಗಳು ನಡೆದು ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ಹೊಸ ಪದಾಧಿಕಾರಿಗಳು ಆಯ್ಕೆಯಾದಾಗ ಕರ್ನಾಟಕದ ಕ್ರಿಕೆಟ್ ಪ್ರತಿಭೆಗಳಿಗೆ ಸುಂದರ ಭವಿಷ್ಯವಿದೆ ಅಂತ ಕ್ರೀಡಾಭಿಮಾನಿಗಳು ಹರ್ಷಗೊಂಡಿದ್ರು. ಆದರೆ ಹೊಳೆದಾಟಿದ ಮೇಲೆ ಅಂಬಿಗನ್ಯಾಕೆ ಎಂಬಂತೆ ನೀಡಿದ್ದ ಭರವಸೆಗಳು ಮರೆತು ಹೋಗಿವೆ. ಹಾದಿ ತಪ್ಪಿದ ಕರ್ನಾಟಕದ ಕ್ರಿಕೆಟನ್ನು ಸರಿದಾರಿಗೆ ತರ್ತೀವಿ, ಬ್ರಿಜೇಶ್ ಬಣ ಮಾಡಿದ ತಪ್ಪುಗಳನ್ನು ಸರಿಪಡಿಸ್ತೀವಿ, ಪ್ರತಿಭಾವಂತ ಕ್ರಿಕೆಟಿಗರಿಗೆ ನ್ಯಾಯ ದೊರಕಿಸ್ತೀವಿ ಇತ್ಯಾದಿ ಭರವಸೆಗಳ ಮಹಾಪೂರವನ್ನು ಹರಿಸಿದರು. ಚುನಾವಣೆಗಳಿಗೆ ಮೊದಲು ವೆಂಕಟೇಶ್ ಪ್ರಸಾದ್ ಮುನ್ನೆಲೆಯಲ್ಲಿದ್ದರಿಂದ ಅವರ ಮಾತುಗಳನ್ನು ಕ್ರೀಡಾಭಿಮಾನಿಗಳು ನಂಬಿದ್ರು. ಅಧಿಕಾರಕ್ಕೆ ಬರ್ತಿದ್ದಂತೆ ಎಲ್ಲರೂ ಒಂದೇ ಅಂತ ಕ್ರೀಡಾಭಿಮಾನಿಗಳಿಗೆ ಭ್ರಮ ನಿರಸನವಾಗುವಂತೆ ಹೊಸ ಆಡಳಿತಗಾರರ ಪಕ್ಷಪಾತ ಬಯಲಾಗಿದೆ. ಕೂಚ್ ಬಿಹಾರ್ ಟ್ರೋಫಿಗೆ ಆಯ್ಕೆಯಾದ ತಂಡದ ಸದಸ್ಯರ ಹೆಸರುಗಳನ್ನು ನೋಡಿದರೆ ಉಪಾಧ್ಯಕ್ಷರ ಧೃತರಾಷ್ಟ್ರ ನೀತಿ ಬಹಿರಂಗವಾಗಿದೆ. ಹೊಸ ವರ್ಷದ ಮೊದಲ ದಿನದಂದೇ ಜನವರಿ 1ರಿಂದ 4ನೇ ತಾರೀಕಿನವರೆಗೆ ಕೂಚ್ ಬಿಹಾರ್ ಟ್ರೋಫಿ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆಯಲಿದೆ. ಕರ್ನಾಟಕದ ತಂಡದ ಹೆಸರುಗಳು ಪ್ರಕಟವಾಗ್ತಿದ್ದಂತೆ ಕೋಚ್ಗಳು ಮತ್ತು ತಂಡದ ಅಧಿಕಾರಿಗಳ ಮಟ್ಟದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ತಂಡದ ಆಯ್ಕೆಯಲ್ಲಿ ಪಕ್ಷಪಾತ ನಡೆದಿದೆ ಅನ್ನೋದು ಬಟಾ ಬಯಲಾಗಿದೆ. ವೆಂಕಟೇಶ್ ಪ್ರಸಾದರ ಮೂಗಿನ ಕೆಳಗೆ ಈ ರೀತಿ ಪಕ್ಷಪಾತ ನಡೆದಿದ್ದು ಅವರ ಹೆಸರಿಗೆ ಕಳಂಕ ತಂದಂತಾಗಿದೆ. ಈ ಮೂಲಕ ಹಳೆ ಆಡಳಿತ ಮಂಡಳಿಗೂ ಹೊಸ ಆಡಳಿತ ಮಂಡಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ತಂಡಕ್ಕೆ ಆಟಗಾರರನ್ನ ಆಯ್ಕೆ ಮಾಡುವಾಗ ಅನುಸರಿಸುವ ಮಾನದಂಡ ಯಾವುದು? ಶಾಲಾ ಮಟ್ಟದಲ್ಲಿ ಅಥವಾ ಲಭ್ಯವಿರುವ ಲೀಗ್ ಪಂದ್ಯದಲ್ಲಿ ಹೊಡೆದ ರನ್, ಉರುಳಿಸಿರೋ ವಿಕೆಟ್ ಅಥವಾ ಅದ್ಭುತ ಪ್ರದರ್ಶನ ನೀಡಿ ತಂಡವನ್ನು ಗೆಲ್ಲಿಸಿದ್ದು, ಇಂಥ ಪ್ರದರ್ಶನವನ್ನು ಆಧರಿಸಿ ತಂಡವನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಕೂಚ್ ಬಿಹಾರ್ ಟ್ರೋಫಿ ಪಂದ್ಯಾವಳಿಗೆ ಕರ್ನಾಟಕ ತಂಡವನ್ನು ಆಯ್ಕೆ ಮಾಡುವಾಗ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಉತ್ತಮ ಪ್ರದರ್ಶನ ನೀಡಿದ ಆಟಗಾರರನ್ನ ಕೈಬಿಟ್ಟು ಕಳಪೆ ಸಾಧನೆ ಮಾಡಿದ್ದ ಆಟಗಾರರನ್ನೇ ಆಯ್ಕೆ ಮಾಡಲಾಗಿದೆ. ಅನ್ವಯ್ ದ್ರಾವಿಡ್ ನಾಯಕನಾಗಿ ಆಯ್ಕೆಯಾಗಿದ್ಯಾಕೆ? ನಿಮ್ಮ ತಂಡವನ್ನು ದ್ರಾವಿಡ್ ಬೆಂಬಲಿಸಿದ್ರು ಅನ್ನೋದು ಕಾರಣವಾ? ಅಥವಾ ನೀವು ಗೆದ್ದ ಬಳಿಕ ರಾತ್ರೋರಾತ್ರಿ ಕಳ್ಳದಾರಿಯಲ್ಲಿ ಬಂದು ನಿಮಗೆ ರಾಹುಲ್ ದ್ರಾವಿಡ್ ಶುಭಾಶಯ ಸೂಚಿಸಿದ್ದಕ್ಕೆ ಅನ್ವಯ್ ದ್ರಾವಿಡ್ಗೆ ನಾಯಕತ್ವದ ಗಿಫ್ಟ್ ನೀಡಿ ಋಣ ಸಂದಾಯ ಮಾಡಲಾಯಿತಾ? ಅಥರ್ವ ಮಾಳವೀಯ ಯಾರು? ಆತ ತಂಡಕ್ಕೆ ಆಯ್ಕೆಯಾಗೋದಕ್ಕೆ ಕಾರಣಗಳೇನು? ಆತನಿಗಿಂತ ಚೆನ್ನಾಗಿ ಆಡುವವರನ್ನು ಕಡೆಗಣಿಸಿ ಅಥರ್ವ ಮಾಳವೀಯ ಅವರನ್ನು ಆಯ್ಕೆಯಾಗೋದಕ್ಕೆ ನಿಮ್ಮ ಕಾರ್ಯದರ್ಶಿ ಕ್ಲಬ್ನ ಕ್ರಿಕೆಟಿಗ ಅನ್ನುವ ಒಂದೇ ಒಂದು ಕಾರಣ ಅಲ್ವಾ? ಕೃಷವ್ ಸೋಮಸುಂದರ್ ಯಾರು? ಆತ ಕ್ರಿಕೆಟ್ ಆಡಿದ ಅಂಕಿಸಂಖ್ಯೆ ನೋಡಿದವರು ಯಾರು? ಆಯ್ಕೆದಾರರನ್ನ ಸೋಮಸುಂದರ್ ಶಿಫಾರಸು ಮಾಡಿರೋ ಕಾರಣಕ್ಕೆ, ಸೋಮಸುಂದರ್ಗೆ ಬಕೆಟ್ ಹಿಡಿಯೋ ಕಾರಣಕ್ಕೆ ಆಯ್ಕೆದಾರ ಸೋಮಸುಂದರ್ರ ಮಗನನ್ನೇ ಆಯ್ಕೆ ಮಾಡಿದ್ನ? ಈ ಕೃಷವ್ ಸೋಮಸುಂದರ್ ಒಳ್ಳೆ ಪ್ರದರ್ಶನ ಕೊಟ್ಟಿರೋ ಉದಾಹರಣೆನೇ ಇಲ್ಲ. ಹಾಗೊಂದು ವೇಳೆ ಉತ್ತಮ ಪ್ರದರ್ಶನ ಕೊಟ್ಟಿದ್ರೆ ಬಹಿರಂಗಗೊಳಿಸಿ. ಆದರೆ ಇಡೀ ಕೆಎಸ್ಸಿಯಲ್ಲಿ ಕೇಳಿ ಬರ್ತಿರೋ ಮಾತು ಒಂದೇ ಮಾತು: ಉಪಾಧ್ಯಕ್ಷ ಸೋಮಸುಂದರ್ ಮಗ ಅನ್ನೋ ಕಾರಣಕ್ಕಾಗಿ ಆತನನ್ನು ಆಯ್ಕೆ ಮಾಡಲಾಗಿದೆ. ತನ್ನ ಮಗನನ್ನು ತಂಡಕ್ಕೆ ಆಯ್ಕೆ ಮಾಡೋದಕ್ಕೆ ಸುಜಿತ್ ಸೋಮಸುಂದರ್ ವೆಂಕಟೇಶ್ ಪ್ರಸಾದ್ ಬಣಕ್ಕೆ ನುಸುಳಿ ಅವರ ವಿನಯ್ ಮೃತ್ಯುಂಜಯ ಅವರ ಬಲದಿಂದ ಚುನಾವಣೆಯಲ್ಲಿ ಗೆದ್ದು ಈಗ ತನ್ನ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡು ಇತರೆ ಪ್ರತಿಭೆಗಳಿಗೆ ಅನ್ಯಾಯ ಮಾಡಿ ತನ್ನ ಮಗನನ್ನು ಮುಂದೆ ತರೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಆಯ್ಕೆ ಸಮಿತಿಯ ಪಾಳೆಗಾರಿಕೆ ಬುದ್ಧಿ ಸ್ಪಷ್ಟವಾಗಿ ಪ್ರಕಟವಾಗಿದೆ. ಇಷ್ಟೊಂದು ನಿರ್ಲಜ್ಜರಾಗಿ ತಮ್ಮ ಸ್ವಾರ್ಥವನ್ನು ಪ್ರಕಟಿಸಬಹುದು ಅಂತ ಯಾರೂ ನಿರೀಕ್ಷಿಸಿರಲಿಲ್ಲ. ಕರ್ನಾಟಕದ ಕ್ರಿಕೆಟ್ ತಮ್ಮ ಅಪ್ಪನ ಮನೆ ಆಸ್ತಿ ಎಂಬಂತೆ ಹೊಸ ಆಡಳಿತ ಮಂಡಳಿಯಲ್ಲಿ ಕೆಲವರು ವರ್ತಿಸುತ್ತಿದ್ದಾರೆ. ಕೆಎಸ್ಸಿಎ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಆಡಂಬೋಲ ಅನ್ನುವ ಭಾವನೆ ವ್ಯಕ್ತವಾಗ್ತಿದೆ. ಸಾಮಾನ್ಯ ಪೋಷಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ಮಕ್ಕಳಿಗೆ ಕ್ರಿಕೆಟ್ ಕೋಚಿಂಗ್ ಕೊಡಿಸ್ತಾರೆ. ತಮ್ಮ ಪ್ರತಿಭಾವಂತ ಮಕ್ಕಳು ಆಡುವ ಅವಕಾಶ ಪಡೆದು ಭವಿಷ್ಯದಲ್ಲಿ ಉತ್ತಮ ಆಟಗಾರರಾಗ್ತಾರೆ ಅನ್ನೋ ಕನಸು ಕಾಣ್ತಾರೆ. ಆದರೆ ಅವರೆಲ್ಲರ ಕನಸುಗಳು ಕಮರಿ ಹೋಗುವಂತೆ ತಮ್ಮವರನ್ನ, ತಮಗೆ ಬೇಕಾದವರನ್ನ ತಂಡಕ್ಕೆ ಆಯ್ಕೆ ಮಾಡ್ತಾರೆ ಅಂದರೆ ಇದಕ್ಕಿಂತ ದುಷ್ಟಬುದ್ಧಿ ಬೇರೆ ಏನಾದರೂ ಇದೆಯೇ? ಸಾರ್ವಜನಿಕರ ಮಕ್ಕಳಿಗೆ ಏನೇ ಪ್ರತಿಭೆ ಇರಲಿ, ಅವರು ಎಷ್ಟೇ ಒಳ್ಳೆ ಆಟವಾಡಲಿ, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ. ಪೋಷಕರು ಹಗಲು ರಾತ್ರಿ ಕಷ್ಟಪಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಪ್ರಯತ್ನಿಸ್ತಾರೆ. ಅವರ ಆಸೆಗಳ ಮೇಲೆ ಚಪ್ಪಡಿ ಕಲ್ಲೆಳೆಯುವ ಅಧಿಕಾರವನ್ನು ನಿಮಗೆ ಕೊಟ್ಟವರು ಯಾರು? ಪೋಷಕರ ಬಳಿ ನೀವೇ ಯಾಕೆ ಶ್ರಮ ಪಡ್ತೀರಿ? ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಮಕ್ಕಳಲ್ಲಿ ಕೌಶಲ್ಯವಿದ್ದರೂ ಉತ್ತಮ ಪ್ರದರ್ಶನ ತೋರ್ಪಡಿಸಿದವರು ನಾವು ನಮ್ಮವರ ಮಕ್ಕಳನ್ನು ಮಾತ್ರವೇ ಆಯ್ಕೆ ಮಾಡ್ತೀವಿ ಅಂತ ಪೋಷಕರಿಗೆ ಸ್ಪಷ್ಟಪಡಿಸಿ ಕಣ್ಣಾಮುಚ್ಚಾಲೆ ಆಟವನ್ನು ನಿಲ್ಲಿಸಿ. ಆದರೆ ನಿಮಗೆ ಬೇಕಾದವರಿಗೆ ಮಾತ್ರವೇ ತಂಡದಲ್ಲಿ ಅವಕಾಶ ಅಂತಾದರೆ ಕರ್ನಾಟಕದ ಉಳಿದ ಪ್ರತಿಭಾವಂತರ ಗತಿ ಏನು? ಇದಕ್ಕಾಗಿ ಕ್ರಿಕೆಟ್ ಸಂಸ್ಥೆಯನ್ನು ಯಾಕೆ ನಡೆಸ್ತೀರಿ? ಕೆಎಸ್ಸಿಎಯ ಪ್ರಭಾವಿಗಳ ಮಕ್ಕಳಿಗೆ, ಕ್ಲಬ್ಗಳಲ್ಲಿರುವ ಮಕ್ಕಳಿಗೆ ಮಾತ್ರವೇ ಕರ್ನಾಟಕದ ಕ್ರಿಕೆಟ್ ಮೀಸಲು ಅಂತ ನೇರವಾಗಿ ಹೇಳಿಬಿಡಿ.
ನಾವು ನಮ್ಮವರನ್ನು ಮಾತ್ರವೇ ಆಯ್ಕೆ ಮಾಡ್ತೀವಿ ಅಂತಂದರೆ ಒಂದೊಂದು ಕಾಲದ ರಾಜಪ್ರಭುತ್ವದಂತೆ ಅಷ್ಟೇ ಹೊರತು ಪ್ರಜಾಪ್ರಭುತ್ವಕ್ಕೆ ಮಾಡೋ ಮೋಸವಾಗುತ್ತೆ. ಕರ್ನಾಟಕದ ಕ್ರಿಕೆಟ್ ಯಾರೊಬ್ಬರ ಸೊತ್ತು ಅಲ್ಲ. ಪ್ರತಿಭಾವಂತರು ಯಾರಿದ್ದಾರೋ ಅವರಿಗೆ ಆಡುವ ಅವಕಾಶ ಸಿಗಬೇಕು. ಕರ್ನಾಟಕದಿಂದ ಇನ್ನಷ್ಟು ಶ್ರೀನಾಥ್, ಪ್ರಸಾದ್, ದ್ರಾವಿಡ್, ಕುಂಬ್ಳೆಯಂತಹ ಪ್ರತಿಭಾವಂತರು ಆಡುವ ಅವಕಾಶ ಪಡೆದು ರಾಷ್ಟ್ರೀಯ ತಂಡದಲ್ಲಿ ಪ್ರತಿಭೆ ಪ್ರದರ್ಶಿಸಿ ನಾಡಿಗೆ ಕೀರ್ತಿ ತರಬೇಕು. ಹಾಗಾಗಬೇಕಿದ್ರೆ ಪಕ್ಷಪಾತ ಬದಿಗಿಟ್ಟು ಅರ್ಹತೆಯನ್ನು ಮಾತ್ರವೇ ಆಧರಿಸಿ ಅವಕಾಶ ಕೊಡಬೇಕು. ಆದರೆ ಪ್ರಥಮ ಹೆಜ್ಜೆಯಲ್ಲೇ ಎಡಬಿದ್ದು ಸ್ಪಷ್ಟ ಗೋಚರ. ತನ್ನ ಮಗನನ್ನು ಡಾಕ್ಟರ್ ಮಾಡಲು ಅಪ್ಪನೇ ವಿದ್ಯಾಮಂತ್ರಿಯಾಗಿ ಟಾಪರ್ ಮಾಡಲು ಪ್ರಯತ್ನಿಸಿದಂತೆ ಸುಜಿತ್ ಸೋಮಸುಂದರ್ ಆಯ್ಕೆಯಲ್ಲಿ ಹಸ್ತಕ್ಷೇಪ ನಡೆಸಿದ್ದು ಕಂಡುಬರ್ತಿದೆ. ಅಂಡರ್ 14, ಅಂಡರ್ 16, ಅಂಡರ್ 19, ಅಂಡರ್ 23 ವಿಜಯ್ ಹಜಾರೆ ರಣಜಿ ತಂಡ ನೋಡಿದ್ರೆ ಕನ್ನಡಿಗರ ಹೆಸರೇ ಇಲ್ಲ ಅನ್ನುವ ಮತ್ತೊಂದು ದುರಂತ. ಪರಭಾಷಿಕರೆಲ್ಲ ಕರ್ನಾಟಕ ತಂಡ ಪ್ರತಿನಿಧಿಸೋದಾದರೆ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದವರು ಎಲ್ಲಿಗೆ ಹೋಗಬೇಕು? ಕನ್ನಡಿಗರೇ ಅಧ್ಯಕ್ಷರಾಗಿದ್ದರೂ ಕರ್ನಾಟಕ ತಂಡದಲ್ಲಿ ಕನ್ನಡಿಗರು ಸ್ಥಾನ ಪಡೆಯೋದಕ್ಕೆ ಯಾರ ಗುಲಾಮರಾಗಬೇಕು ಅನ್ನೋದು ಅಧ್ಯಕ್ಷರೇ ಹೇಳಬೇಕು. ಇವೆಲ್ಲವನ್ನ ನೋಡಿಯೂ ನೋಡದೇ ಇರುವಂತೆ ವೆಂಕಟೇಶ್ ಪ್ರಸಾದ್ ವರ್ತಿಸಿದ್ರೆ ಕ್ರೀಡಾಭಿಮಾನಿಗಳು ಅವರ ಮೇಲಿಟ್ಟಿರುವ ಗೌರವ, ನಂಬಿಕೆಯನ್ನು ಕಳೆದುಕೊಳ್ತಾರೆ. ಆದ್ದರಿಂದ ತಪ್ಪುಗಳನ್ನು ಸರಿಪಡಿಸಲು ಸದ್ಯ ಆಯ್ಕೆ ಮಾಡಿರುವ ತಂಡವನ್ನೇ ಕೂಡಲೇ ರದ್ದುಗೊಳಿಸಿ ಪ್ರತಿಭಾವಂತರಿಗೆ ಅವಕಾಶ ನೀಡುತ್ತಾ ಬಲಿಷ್ಠ ತಂಡವನ್ನು ಪ್ರಕಟಿಸುವುದು ವೆಂಕಟೇಶ್ ಪ್ರಸಾದ್ರದ್ದೇ ಜವಾಬ್ದಾರಿ. ಅಥವಾ ಇನ್ನು ಮುಂದೆ ತಂಡ ಪ್ರಕಟಿಸುವ ಮುನ್ನ ಆಟಗಾರರ ಪ್ರದರ್ಶನ ಗಮನಿಸಿ ಪ್ರಕಟಿಸದೇ ಹೋದರೆ ನೀವು ಕೂಡ ದಾರಿ ತಪ್ಪಿದ್ದೀರಿ ಎಂದರ್ಥ.